राजा राम 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 जय सीताराम राम राम जय राजा राम 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 जय सीताराम सुंदर मूर्तिय नोडिरे चंदिर वदनन नोडिरे सुंदर मूर्तिय नोडिरे चंदिर वदनन नोडिरे अंदद चंदद भव्य मंदिरदि कुಳಿತಿಹರ ಮಲಲ್ಲನು ಸುಂದರ ಮೂರ್ತಿಯ ನೋಡಿರೆ ಚಂದಿರ ವದನನ ನೋಡಿರೆ ಅಂದದ ಚಂದದ ಭವ್ಯ ಮಂದಿರದಿ ಕುಳಿತಿಹರ ಮಲಲ್ಲನು ಸುಂದರ ಮೂರ್ತಿಯ ನೋಡಿರೆ ಚಂದಿರ ವದನನ ನೋಡಿರೆ ನಡೆದನು ಕಾಡಿಗೆ ವಿರಕ್ತನಾಗಿ ತಂದೆಯ ಮಾತನು ಪಾಲಿಸಲು ನಡೆದನು ಕಾಡಿಗೆ ವಿರಕ್ತನಾಗಿ ತಂದೆಯ ಮಾತನು ಪಾಲಿಸಲು ನಡೆನುಡಿ ಶ್ರೇಷ್ಠತಮ ಬಾಳ್ವೆ ನಡೆಸಿದ ಆದರ್ಶ ರಾಮ ಅಯೋಧ್ಯ ಪುರುಷನ ನಡೆನುಡಿ ಶ್ರೇಷ್ಠತಮ ಬಾಳ್ವೆ ನಡೆಸಿದ ಆದರ್ಶ ರಾಮ ಅಯೋಧ್ಯ ಪುರುಷನ ಸುಂದರ ಮೂರ್ತಿಯ ನೋಡಿರೆ ಪರಂಪರೆಯ ಸತ್ವದ ಕುರುಹಾದ ಭವ್ಯ ರಾಮ ಮಂದಿರವನ್ನು ಪರಂಪರೆಯ ಸತ್ವದ ಕುರುಹಾದ ಭವ್ಯ ರಾಮ ಮಂದಿರವನ್ನು ಅಡಗಿಸಿಟ್ಟರು ಸ್ವಾರ್ಥಕ್ಕೆ ರಾಮನ ಗುಮ್ಮಟದಲ್ಲಿ ಮತಾಂದರು ಮತ್ತೆ ನಿಂದನು ಭವ್ಯ ಮಂದಿರದಿ ಮತ್ತೆ ನಿಂದನು ಭವ್ಯ ಮಂದಿರದಿ ದೇಶ ಸಂಸ್ಕೃತಿಯ ಪ್ರತೀಕವಾಗಿ ದೇಶಭಕ್ತಿಯ ಬೆಲೆಯಾಗಿ ಭಾವೈಕ್ಯತೆಯ ಪ್ರತೀಕವಾಗಿ ಸುಂದರ ಮೂರ್ತಿಯ ನೋಡಿರೆ ಚಂದಿರ ವದನನ ನೋಡಿರೆ ಸುಂದರ ಮೂರ್ತಿಯ ನೋಡಿರೆ ಚಂದಿರ ವದನನ ನೋಡಿರೆ ಅಂದದ ಚಂದದ ಭವ್ಯ ಮಂದಿರದಿ ಕುಳಿತಿಹರ ಮಲಲ್ಲನು ಸುಂದರ ಮೂರ್ತಿಯ ನೋಡಿರೆ ಚಂದಿರ ವದನನ ನೋಡಿರೆ ಸುಂದರ ಮೂರ್ತಿಯ ನೋಡಿರೆ ಚಂದಿರ ವದನನ ನೋಡಿರೆ ಚಂದಿರ ವದನನ ನೋಡಿರೆ ಚಂದಿರ ವದನನ ನೋಡಿರೆ. ಎಲ್ಲರಿಗೂ ನಮಸ್ಕಾರ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣ ಕಾರ್ಯ ಆರಂಭವಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ನಿಧಿ ಸಂಗ್ರಹಣಾ ಅಭಿಯಾನ ಆರಂಭವಾಗಿದ್ದು, ಇದರ ನಿಮಿತ್ತ ನಮ್ಮದು ಒಂದು ಸೇವೆ ಇರಲೆಂಬ ಉದ್ದೇಶದಿಂದ ಮನೆ ಮನೆಯಲ್ಲೂ ಶ್ರೀರಾಮ, ಮನ ಮನದಲ್ಲೂ ಶ್ರೀ ಜಯರಾಮ, ರಾಮ ಭಕ್ತಿ ರಾಷ್ಟ್ರಶಕ್ತಿ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಪೂರಕವಾದ ಸಿಡಿಯನ್ನು ಶ್ರೀರಾಮನಿಗೆ ಅರ್ಪಿಸುತ್ತಿದ್ದೇವೆ. ಇದರ ಲೋಕಾರ್ಪಣೆಯನ್ನು ಸನ್ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಸದಾನಂದಗೌಡರು ನೆರವೇರಿಸಿದರು. ಇದರ ಸಂಪೂರ್ಣ ಪ್ರಾಯೋಜಕತ್ವವನ್ನು ಶ್ರೀ ಅಕ್ಷಯ ಸತೀಶ್ ಗೌಡರು, ಅಕ್ಷಯ ಗೋಲ್ಡ್ ಕಂಪನಿ ಇವರು ನೀಡಿರುತ್ತಾರೆ. ಪರಿಕಲ್ಪನೆ ಶ್ರೀ ಜನಹಿತ ಮಂಜುನಾಥ್ರವರದ್ದು. ಹಾಡುಗಳ ರಚನೆ, ಸಂಗೀತ, ಗಾಯನ ಪೂರ್ಣಿಮಾ ಮೋಹನ್ ರವರು ಸೇವಾ ಮನೋಭಾವದಿಂದ ನೆರವೇರಿಸಿರುತ್ತಾರೆ. ಇವರೊಂದಿಗೆ ಶ್ರಾವ್ಯ ಸರಳಾಯ, ಐಕ್ಯ ಸರಳಾಯ, ಸಮರ್ಥ್ ವಿ ಹೆಗಡೆ, ಸಿರಿ ವಿ ಇವರುಗಳು ಸಹ ಶ್ರೀರಾಮನ ಸೇವಾ ಕಾರ್ಯದಲ್ಲಿ ಗಾಯನದ ಮೂಲಕ ತೊಡಗಿಸಿಕೊಂಡಿರುತ್ತಾರೆ.
ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ಜಾತಿ ಮತ ಭೇದವೆಣಿಸದೆ ಒಟ್ಟಾಗಿ ಕಲೆತು ತನುಮನ ಧನವನ್ನು ಅರ್ಪಿಸಿ ರಾಮ ಭಕ್ತಿ ರಾಷ್ಟ್ರಶಕ್ತಿಯನ್ನಾಗಿಸೋಣ. ಎಲ್ಲರೂ ಶ್ರೀರಾಮನ ಕೃಪೆಗೆ ಪಾತ್ರರಾಗೋಣ. ವಂದನೆಗಳು. ಧನ್ಯವಾದಗಳು.